ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದೇನಂದ್ರೆ, ಇವಾಗ KA ಕಡೆಯಿಂದ ಒಂದು ಲಿಸ್ಟ್ ನ ಬಿಟ್ಟಿದ್ದಾರೆ. ಇವಾಗ ಕರ್ನಾಟಕ ವಿದ್ಯಾರ್ಥಿಗಳು ಯಾರ್ಯಾರು ಒಂದು ನೀಟ್ ಎಕ್ಸಾಮ್ ನ ಬರ್ದಿದ್ದಾರೆ ಅಂತವ್ರದ್ದು. ಇವಾಗ ಈ ಒಂದು ಲಿಸ್ಟ್ ಪ್ರಕಾರ ಇವಾಗ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಕಾಂಪಿಟೇಷನ್ ಕಮ್ಮಿ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ, ಎಷ್ಟು ಡಿಫ್ರೆನ್ಸಸ್ ಬರ್ತಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪಾರಿಸನ್ ಮಾಡಿದಾಗ ನಂಬರ್ ಆಫ್ ಸ್ಟೂಡೆಂಟ್ಸು, ಎಲ್ಲಾದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ರು ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೆ ಒಂದು ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇದೆ ಈ ವರ್ಷ ಅನ್ನೋದು ಗೊತ್ತಾಗುತ್ತೆ. ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಈ ಇಯರ್ ಎಷ್ಟು ಜನ ಒಂದು ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ಕೆ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ 69,170 ಜನ ಕ್ವಾಲಿಫೈ ಆಗಿದ್ದಾರೆ. ಓಕೆನಾ. ಲಾಸ್ಟ್ ಇಯರ್ ಏನಾಗಿತ್ತು ಅನ್ನೋದನ್ನು ಕೂಡ ನೋಡೋಣ. ಇಲ್ಲಿ ಲಾಸ್ಟ್ ಇಯರ್ ಬಂದ್ಬಿಟ್ಟು 87,885 ಜನ ಕ್ವಾಲಿಫೈ ಆಗಿದ್ರು. ಓಕೆನಾ. ಲಾಸ್ಟ್ ಇಯರ್ ಬಂದ್ಬಿಟ್ಟು ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ನ ಕಮ್ಮಿ ಮಾಡಿದ್ರು. ಲಾಸ್ಟ್ ಸ್ಕೋರ್ ಬಂದ್ಬಿಟ್ಟು 113 ಇತ್ತು. ಮತ್ತೆ ರ್ಯಾಂಕಿಂಗ್ ಬಂದ್ಬಿಟ್ಟು 13 ಲಕ್ಷದವರೆಗೂ ಕೂಡ ಇತ್ತು ಲಾಸ್ಟ್ ರ್ಯಾಂಕ್. ಓಕೆನಾ. ಈ ವರ್ಷ ಏನಾಗಿದೆ ಅಂದ್ರೆ 177ಗೆನೆ ಕಟ್ ಆಫ್ ನ ಕ್ಲೋಸ್ ಮಾಡಿದ್ದಾರೆ. ಓಕೆನಾ. ಮತ್ತೆ ಈ ವರ್ಷ ಲಾಸ್ಟ್ ರ್ಯಾಂಕು ಕೂಡ ಕಮ್ಮಿ ಆಗಿದೆ. ಇಲ್ಲಿ ನೋಡ್ಬೋದು 11,94,000ಕ್ಕೆ ಸ್ಟಾಪ್ ಆಗಿದೆ. ಓಕೆನಾ. 17,000 ಜನ ಸ್ಟೂಡೆಂಟ್ಸ್ ಗಳು ಕಮ್ಮಿ ಆಗಿದ್ದಾರೆ ಕ್ವಾಲಿಫೈ ಆಗಿರುವಂತ ಸಂಖ್ಯೆಯಲ್ಲಿ. ಹಾಗೆ ಈ ಒಂದು ಲಾಸ್ಟ್ ರ್ಯಾಂಕು ಕೂಡ ಈ ವರ್ಷ ಕಮ್ಮಿ ಆಗಿದೆ. ಇದನ್ನ ನೀವು ಒಂದು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಮತ್ತೆ ಇಲ್ಲಿ ನೀವು ಕಂಪ್ಯಾರಿಸನ್ ಕೂಡ ನೀವು ನೋಡಬಹುದಾಗಿರುತ್ತೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಯಾವ ರೀತಿ ಮೆರಿಟ್ ಲಿಸ್ಟ್ ಅಲ್ಲಿ ಏನ್ ಡಿಫ್ರೆನ್ಸಸ್ ಇದೆ ಅನ್ನೋದು. ಓಕೆನಾ. ಲಾಸ್ಟ್ ಇಯರ್ ಬಂದ್ಬಿಟ್ಟು ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 670 ಇತ್ತು. ಈ ಇಯರ್ ಬಂದ್ಬಿಟ್ಟು ಹೈಯೆಸ್ಟ್ ಸ್ಕೋರ್ ಮಾಡಿರೋದು 700 ಇದೆ. ಓಕೆನಾ. ಲಾಸ್ಟ್ ಇಯರ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 113, ಈ ಇಯರ್ 177 ಇದೆ. ಮತ್ತೆ ಬೆಸ್ಟ್ ರ್ಯಾಂಕ್ ಆಲ್ ಇಂಡಿಯಾ ಬಂದ್ಬಿಟ್ಟು ಲಾಸ್ಟ್ ಇಯರ್ ಕರ್ನಾಟಕ ವಿದ್ಯಾರ್ಥಿದು 17 ಇತ್ತು. ಈ ಇಯರ್ ಬಂದ್ಬಿಟ್ಟು ಅದು 20 ಆಗಿದೆ. ಓಕೆನಾ. ಲಾಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ವೀಕೆಸ್ಟ್ ಸ್ಕೋರ್ ಅಥವಾ ಲೋಯೆಸ್ಟ್ ಸ್ಕೋರ್ ಎಷ್ಟು ಅಂದ್ರೆ ಕರ್ನಾಟಕ ವಿದ್ಯಾರ್ಥಿದು 13,19,000. ಆದ್ರೆ ಈ ಇಯರ್ ಏನಾಗಿದೆ ಅಂದ್ರೆ 11,94,000ಕ್ಕೆ ಅದು ಸ್ಟಾಪ್ ಆಗಿದೆ. ಇಲ್ಲಿ ಲಾಸ್ಟ್ ಇಯರ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ನಾವು ಆವರೇಜ್ ತೆಗೆದಾಗ ಕರ್ನಾಟಕ ಸ್ಟೂಡೆಂಟ್ಸ್ 258 ಆವರೇಜ್ ಬರ್ತಿತ್ತು. ಆದ್ರೆ ಈ ಇಯರ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಗಳೆಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 322 ಬರ್ತಿದೆ. ಓಕೆನಾ. ಮತ್ತೆ ನೀವು ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ, ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಓಕೆನಾ. ಲಾಸ್ಟ್ ಇಯರ್ ಬಂದ್ಬಿಟ್ಟು 650 ಇಂದ 700 ವರೆಗೂ ಕೂಡ ಸ್ಕೋರ್ ಮಾಡಿರುವಂತ ವಿದ್ಯಾರ್ಥಿಗಳು ನಮ್ಗೆ 5 ಜನ ಮಾತ್ರ ಇದ್ರು. ಆದ್ರೆ ಈ ಇಯರ್ ಏನಾಗಿದೆ ಅಂದ್ರೆ 99 ಆಗಿದೆ. ಅಂದ್ರೆ 94 ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆಗಿದ್ದಾರೆ. ಮತ್ತೆ ಲಾಸ್ಟ್ ಇಯರ್ 600 ಇಂದ 649 ವರೆಗೂ ಕೂಡ ಸ್ಕೋರ್ ಮಾಡಿರೋರು ನಮ್ಗೆ 95 ಜನ ಸಿಕ್ತಿದ್ರು. ಆದ್ರೆ ಈ ಇಯರ್ 471 ಜನ ಆಗಿದ್ದಾರೆ. ಅಂದ್ರೆ +376 ಇನ್ಕ್ರೀಸ್ ಆಗಿದೆ. ಓಕೆನಾ. ಲಾಸ್ಟ್ ಇಯರ್ 550 ಇಂದ 599 ವರೆಗೂ ಕೂಡ ರೇಂಜ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು 581. ಆದ್ರೆ ಈ ಇಯರ್ ಬಂದ್ಬಿಟ್ಟು 1,362 ಆಗಿದೆ. ಅಂದ್ರೆ ಸ್ಟೂಡೆಂಟ್ಸ್ ಗಳು 781 ಜನ ಜಾಸ್ತಿ ಆಗಿದ್ದಾರೆ. ಲಾಸ್ಟ್ ಇಯರ್ 500 ಇಂದ 549 ವರೆಗೂ ಕೂಡ ಸ್ಕೋರ್ ಮಾಡಿರುವಂತ ವಿದ್ಯಾರ್ಥಿಗಳು 2,289 ಜನ ಇದ್ರು. ಆದ್ರೆ ಇದು ಇನ್ಕ್ರೀಸ್ ಆಗಿ 3,000 ಆಗಿದೆ ಈ ವರ್ಷ. ಡಿಫ್ರೆನ್ಸಸ್ ಬಂದ್ಬಿಟ್ಟು 772 ಇದೆ. 440 ಇಂದ 449 ಅವರಿಗೆ ರೇಂಜ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ 4,375. ಈ ಇಯರ್ ಬಂದ್ಬಿಟ್ಟು 4,928. ಇಲ್ಲಿ 553 ಜನ ಇದ್ದಾರೆ. ಓಕೆನಾ. ಇಲ್ಲಿ 400 ಇಂದ 500 ಒಳಗಡೆ ಸ್ಕೋರ್ ಮಾಡಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷ ಅಷ್ಟು ಜಾಸ್ತಿ ಆಗಿಲ್ಲ ಬೇರೆ ಸ್ಕೋರ್ ರೇಂಜ್ ಗೆ ಕಂಪೇರ್ ಮಾಡ್ಕೊಂಡ್ರೆ. ಓಕೆನಾ. ಮತ್ತೆ 350, 300 ಈ ಒಂದು ರೇಂಜ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ವಿದ್ಯಾರ್ಥಿಗಳು ಈ ವರ್ಷ ಇದ್ದಾರೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಮತ್ತೆ ಇಲ್ಲಿ ಲೆಸ್ ದೆನ್ 149 ತೆಗೆದಿರುವಂತ ವಿದ್ಯಾರ್ಥಿಗಳು ಈ ವರ್ಷ ಇಲ್ಲ. ಏನಕ್ಕೆ ಅಂದ್ರೆ ಅಂತವ್ರನ್ನೆಲ್ಲ ಕೂಡ ನೀಟ್ ಕೌನ್ಸಿಲಿಂಗ್ ಇಂದಾನೆ ಆಚೆ ಹಾಕಿದ್ರೆ. ಅವ್ರು ಯಾರು ಕೂಡ ಎಲಿಜಿಬಲ್ ಇಲ್ಲ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ಕೆ ಅಂತ ಹೇಳಿದ್ರು. ಓಕೆನಾ. ಅದರಿಂದ -17,000 ಆಗಿದೆ. ಓಕೆನಾ. 150 ಇಂದ 199 ವರೆಗೂ ಕೂಡ ಸ್ಕೋರ್ ಮಾಡಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷ ಕಮ್ಮಿ ಆಗಿದೆ. ಯಾಕಂದ್ರೆ ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ನ ರಿಡ್ಯೂಸ್ ಮಾಡಿರೋದ್ರಿಂದ. 18,000 ಇದ್ರು ಲಾಸ್ಟ್ ಇಯರ್. ಈ ಇಯರ್ ಬಂದ್ಬಿಟ್ಟು ಕೇವಲ 7,413 ಜನ ಇದ್ರೆ. ಅಂದ್ರೆ -10,000 ಆಗಿದೆ. ಓಕೆನಾ. ನೆಕ್ಸ್ಟ್ 200 ಇಂದ 300 ಅಲ್ಲೂ ಕೂಡ ಅಷ್ಟು ನಮಗೆ ಯೂಸ್ ಏನ್ ಡಿಫ್ರೆನ್ಸಸ್ ಬರ್ತಲ್ಲ. ಜಸ್ಟ್ 1,300 1,600 ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆಗಿದೆ. ಇವರೆಲ್ಲರೂ ಕೂಡ 22 lakhs ಮ್ಯಾನೇಜ್ಮೆಂಟ್ ಕೋಟಾ ಆ ರೇಂಜ್ ಹೋಗ್ತಾರೆ. ಇಲ್ಲಿ ಲಾಸ್ಟ್ ಇಯರ್ ಮತ್ತೆ ಈ ಇಯರ್ ಡಾಟಾನ ನಾವು ಕಂಪೇರ್ ಮಾಡಿದಾಗ ಸ್ಟೇಟ್ ಮೆರಿಟ್ ಲಿಸ್ಟ್ ನ ನಮಗೆ ಇಲ್ಲಿ ಗೊತ್ತಾಗಿರುವಂತದ್ದು ಏನಂದ್ರೆ, ಇಲ್ಲಿ 500 ಇಂದ 700 ವರೆಗೂ ಕೂಡ ಸ್ಕೋರ್ ಮಾಡಿರುವಂತ ವಿದ್ಯಾರ್ಥಿಗಳ ಸಂಖ್ಯೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಓಕೆನಾ. ಅಪ್ರಾಕ್ಸ್ ಗೆ ನಿಮ್ಗೆ ಡಾಟಾನ ಕೊಡೋದಾದ್ರೆ 1,500 ಗಿಂತ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ. ಓಕೆನಾ.
ಇವಾಗ ನಾವು ಸೀರಿಯಲ್ ವೈಸ್ ನಂಬರ್ ಪೊಸಿಷನ್ ನ ಕ್ಯಾಲ್ಕುಲೇಟ್ ಮಾಡೋಣ. ಈ ವರ್ಷ ಕಟ್ ಆಫ್ ರ್ಯಾಂಕಿಂಗ್ ಯಾವ ರೀತಿ ಒಂದು ಡಿಫ್ರೆನ್ಸಸ್ ಬರುತ್ತೆ, ಇವಾಗ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಯಾವ ರೀತಿ ಹೋಗುತ್ತೆ ಅನ್ನೋದು. ಓಕೆನಾ? ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಇಲ್ಲಿ ನೀವು ನೋಡಬಹುದು ನೆಕ್ಸ್ಟ್ ಡಾಟಾನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಾಸ್ಟ್ ಇಯರ್ ಕರ್ನಾಟಕದಲ್ಲಿ ನೀವು ಫಸ್ಟ್ ಪೊಸಿಷನ್ ತಗೋಬೇಕು ಅಂದ್ರೆ ಇಲ್ಲಿ ರ್ಯಾಂಕಿಂಗ್ ಬಂದ್ಬಿಟ್ಟು ನಿಮ್ದು 17 ಇರಬೇಕಾಗಿತ್ತು ಆಲ್ ಇಂಡಿಯಾ. ಓಕೆನಾ? ಸ್ಕೋರಿಂಗ್ 670 ತೆಗೆದಿದ್ರು ಕೂಡ ಸಾಕಾಗ್ತಿತ್ತು. ಆದ್ರೆ ಈ ಇಯರ್ ಏನಾಗಿದೆ ಅಂದ್ರೆ ಫಸ್ಟ್ ಪೊಸಿಷನ್ ಬಂದ್ಬಿಟ್ಟು 20ಗೆ ಹೋಗಿದೆ. ಓಕೆನಾ? ಮತ್ತೆ ಸ್ಕೋರಿಂಗ್ ಅಲ್ಲಿ ಇದು ಇನ್ಕ್ರೀಸ್ ಆಗಿದೆ, 700 ಹೋಗಿದೆ. ಓಕೆನಾ? ಅಂದ್ರೆ ಇವಾಗ ಸ್ಕೋರ್ ವೈಸ್ ತಗೊಂಡ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕೂಡ ಇದು ಕಟ್ ಆಫ್ ಸ್ಕೋರು ಇನ್ಕ್ರೀಸ್ ಆಗಿದೆ. ಓಕೆನಾ? ನೀವು ಕಟ್ ಆಫ್ ನ 2 ರೀತಿ ನೋಡಬಹುದು, ಒಂದು ರ್ಯಾಂಕ್ ಬೇಸಿಸ್ ಮೇಲೆ, ಇಲ್ಲ ಅಂದ್ರೆ ಒಂದು ಸ್ಕೋರ್ ಬೇಸಿಸ್ ಮೇಲೆ. ಇಲ್ಲಿ ನೋಡಿ, ಸ್ಕೋರ್ ಬೇಸಿಸ್ ಮೇಲೆ ನೋಡಿದ್ರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಎಲ್ಲಾ ಪೊಸಿಷನ್ ಕೂಡ ಸೀರಿಯಲ್ ನಂಬರ್ ಅಲ್ಲಿ ಇಲ್ಲಿ ಮಾರ್ಕ್ಸ್ ಗಳು ಇನ್ಕ್ರೀಸ್ ಆಗಿದೆ 20, 30, 35 ವರೆಗೂ ಕೂಡ. ಓಕೆನಾ? ರ್ಯಾಂಕ್ ವೈಸ್ ನೋಡಿದ್ರೆ ಸ್ವಲ್ಪ ಡಿಕ್ರೀಸ್ ಆಗಿದೆ. ಓಕೆನಾ? ಇಲ್ಲಿ 700 ತಗೋಬೇಕಾಗುತ್ತೆ ಈ ವರ್ಷ, ಹಾಗೆ 30 ಮಾರ್ಕ್ಸ್ ನಮಗೆ ಡಿಫ್ರೆನ್ಸಸ್ ಬರ್ತಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಫಸ್ಟ್ ಪೊಸಿಷನ್ಗೆ ಕರ್ನಾಟಕದಲ್ಲಿ. ಓಕೆನಾ? ರ್ಯಾಂಕಿಂಗ್ ಡಿಫ್ರೆನ್ಸ್ ತಗೊಂಡ್ರೆ 3 ರ್ಯಾಂಕಿಂಗು ಡಿಫ್ರೆನ್ಸ್ ಬರ್ತಿದೆ ಫಸ್ಟ್ ಪೊಸಿಷನ್ಗೆ. ಲಾಸ್ಟ್ ಇಯರ್ ಅಲ್ಲಿ ಸ್ಟೇಟ್ ಮೆರಿಟ್ ಲಿಸ್ಟ್ ಅಲ್ಲಿ 5002ನೇ ಪೊಸಿಷನ್ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದ್ಬಿಟ್ಟು 86,272, ಹಾಗೆ ಸ್ಕೋರ್ ಬಂದ್ಬಿಟ್ಟು 474 ಇತ್ತು. ಓಕೆನಾ? ಈ ವರ್ಷ ಏನಾಗಿದೆ ಅಂದ್ರೆ 474 ಸ್ಕೋರ್ ಇತ್ತಲ್ಲ, ಅದು ಇನ್ಕ್ರೀಸ್ ಆಗಿ 499 ಹೋಗಿದೆ, ಸೇಮ್ 5002ನೇ ಪೊಸಿಷನ್ಗೆ. ಓಕೆನಾ? 25 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಓಕೆನಾ? ರ್ಯಾಂಕಿಂಗ್ ವೈಸ್ ನಾವು ನೋಡೋದಾದ್ರೆ ಇಲ್ಲಿ 86,272 ಇದೆ ಲಾಸ್ಟ್ ಇಯರ್, ಈ ಇಯರ್ ಬಂದ್ಬಿಟ್ಟು 90,927 ಇದೆ. ಅಂದ್ರೆ ಇಲ್ಲಿ 4,655 ರ್ಯಾಂಕಿಂಗ್ ಬಂದ್ಬಿಟ್ಟು ಇಲ್ಲಿ ಡಿಕ್ರೀಸ್ ಆಗಿದೆ. ಓಕೆನಾ? ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕಟ್ ಆಫ್ ರ್ಯಾಂಕಿಂಗ್ ಏನಾದ್ರು ಇನ್ಕ್ರೀಸ್ ಆಗಿತ್ತು ಅಂದ್ರೆ ಏನಾಗ್ತಿತ್ತು ಅಂದ್ರೆ ಇಲ್ಲಿ 86,000 ಏನ್ ರ್ಯಾಂಕಿಂಗ್ ಇಲ್ಲಿ ಸ್ಟಾಪ್ ಆಗಿತ್ತಲ್ಲ, ಅದು ಬಂದ್ಬಿಟ್ಟು ಇಲ್ಲಿ 84,000ಕ್ಕೆ ಸ್ಟಾಪ್ ಆಗ್ತಿತ್ತು. ಆದ್ರೆ ನೀವು ಸ್ಕೋರ್ ವೈಸ್ ಏನಾದ್ರು ಕಟ್ ಆಫ್ ನ ನೋಡ್ಕೊಂಡು ಹೋಗಿದ್ರೆ ಅದು ಇನ್ಕ್ರೀಸ್ ಆಗಿದೆ. ಓಕೆನಾ? ನೀವು ಯಾವ ಬೇಸಿಸ್ ಮೇಲೆ ನೀವು ಕಟ್ ಆಫ್ ನ ಡಿಸೈಡ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ಇವಾಗ ಕಾಂಪಿಟೇಷನ್ ಲೆವೆಲ್ ನ ನಾವು ಜಡ್ಜ್ ಮಾಡಬಹುದು. ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಒಂದು ನಿಮ್ಗೆ ಈ ವರ್ಷ ಕಾಂಪಿಟೇಷನ್ ಇದೆ, ಡಿಕ್ರೀಸ್ ಇನ್ಕ್ರೀಸ್ ಅನ್ನೋದನ್ನ ಶಾರ್ಟ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಫ್ಯೂ ಮಾರ್ಕ್ಸಸ್ ಗಳನ್ನ ನಾವು ಕಂಪೇರ್ ಮಾಡೋಣ. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಬಂದ್ಬಿಟ್ಟು 10,000 ಪೊಸಿಷನ್ಗೆ ರ್ಯಾಂಕಿಂಗ್ ಬಂದ್ಬಿಟ್ಟು 1,60,000 ಇತ್ತು, 427 ಮಾರ್ಕ್ಸ್ಗೆ. ಓಕೆನಾ? ಈ ವರ್ಷ ಏನಾಗಿದೆ ಅಂದ್ರೆ 449 ಮಾರ್ಕ್ಸ್ಗೆ 1,69,000 ಬಂದಿದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ 8,930 ರ್ಯಾಂಕಿಂಗ್ ಬಂದ್ಬಿಟ್ಟು ಡಿಕ್ರೀಸ್ ಆಗಿದೆ. ಹಾಗೆ ಮಾರ್ಕ್ಸ್ ವೈಸ್ ನೋಡಿದ್ರೆ 22 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಓಕೆನಾ? 30,000 ಪೊಸಿಷನ್ಗೆ ಲಾಸ್ಟ್ ಇಯರ್ 4,64,000 ರ್ಯಾಂಕಿಂಗ್ಗೆ ಅದು ಸ್ಟಾಪ್ ಆಗಿತ್ತು. ಅದು ಈ ವರ್ಷ ಏನಾಗಿದೆ ಅಂದ್ರೆ 5 ಲಕ್ಷದವರೆಗೂ ಕೂಡ ಹೋಗಿದೆ, 37,000 ರ್ಯಾಂಕಿಂಗು ಡಿಫ್ರೆನ್ಸ್ ಬರ್ತಿದೆ. ಓಕೆನಾ? ಲಾಸ್ಟ್ ಇಯರ್ ನಾವು ಸ್ಕೋರಿಂಗ್ ನೋಡೋದಾದ್ರೆ ಇಲ್ಲಿ 393 ಇತ್ತು, ಈ ಇಯರ್ ಅದು ಇನ್ಕ್ರೀಸ್ ಆಗಿ 325 ಆಗಿದೆ. ಮತ್ತೆ ಇವಾಗ ಬೇಕಾದ್ರೆ ನಾವು ಕಟ್ ಆಫ್ ನ ಇಲ್ಲಿ ಕಂಪೇರ್ ಮಾಡೋಣ. ಇಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ, ಕರ್ನಾಟಕ MBBS ನ ಸೆಲೆಕ್ಟ್ ಮಾಡಿದೀನಿ. ಹಾಗೆ ಇವಾಗ ನಾವು ಒಂದು ಜನರಲ್ ಮೆರಿಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅವಾಗ ನಮ್ಗೆ ಸ್ವಲ್ಪ ಅಕ್ಯುರೇಟ್ ಆಗಿ ಡಾಟಾ ಸಿಗುತ್ತೆ. ಓಕೆನಾ? ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೋತೀನಿ, ಚನ್ನಪಟ್ಟಣನ. ಇಲ್ಲಿ ನಾವು ಕಂಪೇರ್ ಮಾಡೋಣ ಯಾವ ರೀತಿ ಇದೆ ಡಾಟಾ ಅನ್ನೋದು. 2020-25 ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಸ್ಟಾಪ್ ಆಗಿರೋದು ರೌಂಡ್ 1 ಅಲ್ಲಿ 55,000. 2020-24 ಅಲ್ಲಿ ರೌಂಡ್ 1 ಅಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಸ್ಟಾಪ್ ಆಗಿರೋದು 65. 2023 70,000ಕ್ಕೆ ಸ್ಟಾಪ್ ಆಗಿದೆ. ಓಕೆನಾ? ಆಲ್ ಇಂಡಿಯಾ ರ್ಯಾಂಕಿಂಗ್ ಏನಕ್ಕೆ ಪ್ರತಿ ಇಯರ್ ಕೂಡ ಡಿಫ್ರೆನ್ಸಸ್ ಇದೆ ಅಂದ್ರೆ ಆ ಇಯರ್ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ನ ಬರ್ದಿದ್ರು, ಮತ್ತೆ ಕರ್ನಾಟಕ ವಿದ್ಯಾರ್ಥಿಗಳು ಯಾವ ರೀತಿ ಎಕ್ಸಾಮ್ ನ ಪರ್ಫಾರ್ಮ್ ಮಾಡಿದ್ರು, ಮತ್ತೆ ಆ ವರ್ಷ ಯಾವ ರೀತಿ ಒಂದು ಸೀಟ್ ಇನ್ಕ್ರೀಸ್ ಆಗಿತ್ತು, ಈ ಎಲ್ಲಾ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ರ್ಯಾಂಕಿಂಗ್ ಬಂದು ಸ್ಟಾಪ್ ಆಗುತ್ತೆ ನಿಮಗೆ ಕಟ್ ಆಫ್ ರ್ಯಾಂಕಿಂಗ್ ಆಗಿ. ಮತ್ತೆ ನೀವೇನಾದ್ರೂ ಒಂದು ಕಟ್ ಆಫ್ ಅನಲೈಸರ್ ನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಆರಾಮಾಗಿ ನಮ್ಮ ವೆಬ್ಸೈಟ್ ಅಲ್ಲಿ ಬೈ ಮಾಡಬಹುದಾಗಿರುತ್ತೆ. ಜಸ್ಟ್ ನಿಮ್ಗೆ 3,000ಗೆ ಕೊಡ್ತಾ ಇದೀವಿ. ಎಲ್ಲಾ ಕ್ಯಾಟಗರಿ ಇದು ಕೂಡ ನಿಮ್ಗೆ ಕಟ್ ಆಫ್ ಸಿಗುತ್ತೆ. ಮತ್ತೆ MBBS, BDS, BMS 3 ಕೋರ್ಸ್ ಕೂಡ ಇರುತ್ತೆ. ಡೈರೆಕ್ಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಆಫರ್ ನ ನಿಮ್ಗೆ 10th ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದೀವಿ, ಆಗಸ್ಟ್ 10th ವರೆಗೂ ಕೂಡ ನೀವು ಬೈ ಮಾಡಬಹುದಾಗಿರುತ್ತೆ. ಓಕೆನಾ? ಡೈರೆಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ edismadi+.in ಅಂತ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ನಿಮ್ಗೆ ಅಲ್ಲಿ ಸಿಗುತ್ತೆ. ನಿಮ್ಗೆ ಕಟ್ ಆಫ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಒಬ್ಬಂಗೆ 474ಕ್ಕೆ ಒಂದು ಸೀಟ್ ಸಿಕ್ಕಿದೆ ಅಂದ್ರೆ ಈ ವರ್ಷ ನಿಮ್ಗೆ 449 ಮಾರ್ಕ್ಸ್ ತೆಗೆದಿರೋನ್ಗೆ ಸೀಟ್ ಸಿಗ್ಬೋದು. ನೀವು ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ಗೆ 25 ಮಾರ್ಕ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ, ನೀವೇನಾದ್ರೂ ಮಾರ್ಕ್ಸ್ ವೈಸ್ ಕಟ್ ಆಫ್ ಗಳನ್ನ ರೆಫರ್ ಮಾಡ್ತಾ ಇದೀರಾ ಅಂದ್ರೆ.
ಓಕೆನಾ. ನೀವೇನಾದ್ರೂ ರ್ಯಾಂಕಿಂಗ್ ವೈಸ್ ಕಟ್ ಆಫ್ ಗಳನ್ನ ರೆಫರ್ ಮಾಡ್ತಾ ಇರಾ ಅಂದ್ರೆ ಲಾಸ್ಟ್ ಇಯರ್ ರ್ಯಾಂಕ್ಗೆ ನೀವೊಂದು 2,000 ಅಥವಾ 3,000 ಕೂಡ ನೀವು ಅಡಿಷನಲ್ ಆಗಿ ಆಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಮಾರ್ಕ್ಸ್ ವೈಸ್ ಕಟ್ ಆಫ್ ನೋಡ್ತಾ ಹೋಯ್ತು ಅಂದ್ರೆ ಕಟ್ ಆಫ್ ಬಂದ್ಬಿಟ್ಟು ಸ್ವಲ್ಪ ಸ್ಲೈಟ್ಲಿ ಇನ್ಕ್ರೀಸ್ ಆಗಿರುತ್ತೆ. ಆದ್ರೆ ನಾವು ರ್ಯಾಂಕ್ ವೈಸ್ ಹೋಗ್ತಾ ಇದೀವಿ ಅಂದ್ರೆ ಅದು ಸ್ವಲ್ಪ ಡಿಕ್ರೀಸ್ ಆಗಿದೆ. ಅಡಿಷನಲ್ ನೀವು ಮಾಡ್ಕೋಬೇಕಾಗುತ್ತೆ ಒಂದ್ 2-3 ಸಾವಿರನ. ಓಕೆನಾ. ನೀವೇನಾದ್ರೂ 12 ಲಕ್ಷ 22 ಲಕ್ಷ ಆತರ ನೋಡ್ತಾ ಇರೋ ಸೀಟ್ಸ್ ಗಳನ್ನ ಅಂದ್ರೆ ನೀವು ಒಂದು 20-30 ಸಾವಿರ ರ್ಯಾಂಕಿಂಗ್ ಆಡ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಏನ್ ತಲೆ ಕೆಡ್ಸ್ಕೊಬಿಡಿ. ಇವಾಗ ಕಾಂಪಿಟೇಷನ್ ಲೆವೆಲ್ ನಿಮ್ಗೆ ಏನಾಗಿದೆ ಅಂದ್ರೆ ಸ್ಲೈಟ್ಲಿ ಅಪ್ ಆಗಿದೆ. ಆದ್ರೆ ಸೀಟ್ ಗಳೆಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಅದೆಲ್ಲ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ರ್ಯಾಂಕ್ ವೈಸ್ ನೋಡ್ತು ಅಂದ್ರೆ ಕಟ್ ಆಫ್ ಡಿಕ್ರೀಸ್ ಆಗಿರುತ್ತೆ, ಮಾರ್ಕ್ಸ್ ವೈಸ್ ನೋಡ್ತು ಅಂದ್ರೆ ಅದು ಇನ್ಕ್ರೀಸ್ ಆಗಿರುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಏನಾದ್ರು ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಮಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಯಾರು ನೀಡ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ, ಯಾರು ಕಟ್ ಆಫ್ ಬಗ್ಗೆ ಒಂದು ತಲೆ ಕೆಡ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.